ಫ್ರೆಂಡ್ಸ್, ಕಡಲೆಕಾಳು ಹಾರನ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಕಡಲೆಕಾಳನ್ನ ಓವರ್ ನೈಟು ನೆನೆಸ್ಕೋಬೇಕು. ಹೀಗೆ ಬೆಳಿಗ್ಗೆ ಹಿಂದಿನ ದಿವಸನೇ ಸಂಜೆ 6 ಗಂಟೆಗೆ ಹಾಕ್ಬಿಡಿ. ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಒಂದು 11 ಗಂಟೆ ಅಷ್ಟೊತ್ತಿಗೆ ಚೆನ್ನಾಗಿ ನೆಂದಿರುತ್ತೆ. ನೀವು ತಿಂಡಿ ಕಾಫಿ ಊಟ ಎಲ್ಲ ತಿಂಡಿ ಎಲ್ಲ ಮುಗಿಸಿ ಎಲ್ಲರನ್ನೂ ಆಫೀಸಿಗೆ ಕಳಿಸಿ ಎಲ್ಲ ಆದಮೇಲೆ ಆರಾಮ್ ಫ್ರೀ ಆಗ್ತಿರಲ್ಲ, ಅಲ್ಲಿವರೆಗೂ ಅದು ನೆನಿಲಿ. ಚೆನ್ನಾಗಿ ನೆಂದ್ಮೇಲೆ ಚೆನ್ನಾಗಿ ತೊಳೆದು ಅದನ್ನು ಸೋರ್ಲಿಕ್ಕೆ ಬಿಡಿ. ಅದಕ್ಕೆ ಈಗ ದಾರ ಬೇಕು ಮತ್ತು ಇದು ಸೂಜಿ. ಈ ಥರ ಸಣ್ಣ ದಪ್ಪ ಸೂಜಿ ತೊಗೋಬೇಡಿ. ದಪ್ಪ ಸೂಜಿ ತೊಗೊಂಡ್ರೆ ಕಡಲೆಕಾಳು ಒಡೆದೋಗ್ಬಿಡುತ್ತೆ. ಈ ಥರ ಸಣ್ಣ ಸೂಜಿ ತೊಗೊಳ್ಳಿ. 4 ಎಳೆ ಮಾಡ್ಕೊಳ್ಳಿ. ಈ ಥರ ಬಟ್ಟೆ ಹೊಲಿಯೋದು ಇದಿರುತ್ತಲ್ಲ, ಸೂಜಿಗೆ ಇದು ಮಾಡೋದು, ಆ ಥರ ಹಾಕ್ಕೊಂಡು ಈಸಿಯಾಗಿ ಬರುತ್ತೆ ಅಂತ ತೆಗೆದುಬಿಟ್ರೆ ಹೀಗೆ 4 ಎಳೆ ಹೀಗೆ 4 ಎಳೆ ಮಾಡ್ಕೊಳ್ಳೋದು. ಸೂಜಿನಲ್ಲಿ ಕಡಲೆಕಾಳು ತೊಗೊಳ್ಳೋದು, ಈ ಥರ ಹೀಗೆ ಚುಚ್ಚೋದು. ಆಗ್ತಾ ಇದೆಯಾ? ಈಗ ಚುಚ್ಚಿಬಿಟ್ಟು ಹಿಂಗೆ ಯಾವ್ದಾದ್ರು ಹಿಂಗೆ ಟೇಬಲ್ ಇದ್ದರೆ ಅದಕ್ಕೆ ನೋಡಿ ಹಿಂಗಂದರೆ ಅದು ಹೋಗುತ್ತೆ. ಒಂದು ಮರದ್ದು ಏನಾರ ಪೀಸ್ ಇಟ್ಕೊಳ್ಳಿ, ಅಥವಾ ಈ ಥರ ತಟ್ಟೆ ಟೀಪಾಯ್ ಮೇಲೆ ಇಟ್ಕೊಂಡಿರ್ತಲ್ಲ, ಹಿಂಗೆ ಹಾಕೋದು. ಸ್ವಲ್ಪ ಹಿಂಗಂದು ಆವಾಗ ಹೀಗೆ ನೀಟಾಗಿ ಹೋಗುತ್ತೆ. ಚಪಾತಿ ಮಣೆ ಅಂತೂ ಮನೇಲಿ ಇದ್ದೇ ಇರುತ್ತೆ. ಅದನ್ನ ಇಟ್ಕೊಂಡು ಬೇಕಾದ್ರೆ ಅದ್ರ ಮೇಲೆ ಬೇಕಾದ್ರೂ ಪೋಣಿಸೋದು. ಗಟ್ಟಿ ಇರುತ್ತಲ್ಲ, ಈಗ ಹೋದ್ಮೇಲೆ ಕೆಳಗಡೆ ಹಿಂಗಂದರೆ ಹೋಗುತ್ತೆ ಕಡಲೆಕಾಳು ಈಸಿಯಾಗಿ. ನೋಡಿ ಹೋಗುತ್ತೆ. ಒಂದೇ ಕಡೆ ಬರಬೇಕು ಅಂತಲೂ ಏನೂ ಇಲ್ಲ. ಒಂದೊಂದು ಹೊರಟೋಗ್ಬಿಡುತ್ತೆ, ಒಂದೊಂದು ಹೋಗಲ್ಲ. ಗಟ್ಟಿ ಇದ್ದಾಗ ಈ ಥರ ಮಾಡಿ ಕೆಳಗೆ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಹೀಗೆ ನೋಡಿ ನೀಟಾಗಿ ಹೋಗುತ್ತೆ. ಅದು ಯಾವ ಕಡೆನಾರು ಮುಖ ಹಿಂಗೇ ಬರಬೇಕು ಆ ಥರ ಏನಿಲ್ಲ. ಈ ಥರ ಓಡಿಸ್ತಾ ಇರಿ ನೋಡಿ. ಈ ಥರ ಪೋಣಿಸ್ತಾ ಇರಬೇಕು. ಕಡಲೆಕಾಳು ತುಂಬ ಇಷ್ಟ ಗಣೇಶನಿಗೆ. ನೋಡಿ ಈ ಥರ ಪೋಣಿಸ್ಕೊಳ್ಳೋದು ನೀವು, ಆಯಿತಾ? ನೋಡಿ ಆಲ್ರೆಡಿ ನಾನು ಹಾರ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ ಈ ಥರ 2 ಎಳೆ ಮಾಡ್ಕೊಂಡು, ನೀವು 2 ಎಳೆ ಹಾಕಬೇಕು ಅಂತ ಏನಿಲ್ಲ. ನನಗಿಷ್ಟ, ನನಗೆ ಗಣೇಶನಿಗೆ ಈ ಥರ ಹಾಕೋದು ಅಂದರೆ ನನಗೆ ತುಂಬ ಇಷ್ಟ. ಅದಕ್ಕೆ ನಾನು 2 ಎಳೆ ಮಾಡ್ಕೊಂಡಿದ್ದೀನಿ. 2 ಎಳೆ ಮಾಡಿ ಹಾಕೋಣ ಅಂದ್ಬಿಟ್ಟಿದ್ದೇನೆ, ಇಟ್ಕೊಂಡಿದ್ದೀನಿ. ನೋಡಿ 2 ಎಳೆ, ನೀವು 1 ಎಳೆನೇ ಮಾಡ್ಕೋಬೋದು, ಏನಿಲ್ಲ. ಒಂದೊಂದ್ಸರಿ ಗಣೇಶ ಮನೆಯಲ್ಲಿ ಚಿಕ್ಕ ಗಣೇಶ ಇರ್ತದೆ, ಆವಾಗ ಇದು ಒಂದಿಷ್ಟು ಉದ್ದ ಮಾಡಿದ್ರೆ ಅದೇ ಹಿಂಗೆ ಮಾಡಿದ್ರೆ 2-3 ಎಳೆ ಆಗುತ್ತೆ. ಆ ಥರ ನಂದು ಈ ಥರ ಗಣೇಶನಿಗೆ ಹಾಕೋಣ ಅಂತ 2 ಎಳೆ ಮಾಡಿದ್ದೀನಿ. ಮಾಡಿಬಿಟ್ಟು ನಾನು ಇವಾಗ ಇವೆರಡೂ ಈಗ ಈ ಥರ ಹಾರ ಥರ ಕಟ್ಟಿಬಿಡ್ತೀನಿ. 2 ಎಳೆನು ನೋಡಿ. ಮತ್ತು ನೋಡಿ ಗಣೇಶನಿಗೆ ಈಗ ಯಾರು ಮಾಡ್ತಾರೆ ಸಂಕಲ್ಪ, ಅವ್ರಿಗೆ ನೀವು ಯಾರು ಸಹಾಯ ಮಾಡಿದರೆ ಅವ್ರು ಗಣೇಶನಿಗೆ ಈ ಥರ ಪ್ರಾರ್ಥನೆ ಮಾಡಿ, ಗಣೇಶನಿಗೆ ಯಥಾಶಕ್ತಿ ನಾನು ಮಾಡ್ತಾಯಿದ್ದೀನಪ್ಪ, ನಿನಗೆ ವ್ರತ ಮಾಡ್ತಾಯಿದ್ದೀನಿ ಅಂತ ಹೇಳಿ ಒಳ್ಳೇದು ಮಾಡಪ್ಪ ಅಂತ ಈ ಥರ ಗಣೇಶನಿಗೆ ಅರ್ಪಿಸೋದು. ಒಳ್ಳೆ ಮನಸ್ಸಿನಿಂದ ತುಂಬ ಭಕ್ತಿ ಭಾವದಿಂದ ಹಿಂಗೆ ಅರ್ಪಿಸ್ಬೇಕು. ಆಮೇಲೆ ಆರತಿ ಹೇಳಿದಿನ ಬೆಳಗಬೇಕು. ಈಗ ಗೋಧಿ ಹಾರ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಗೋಧಿನ ಅಷ್ಟೇ ನೋಡಿ, ಇಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನಾನು. ಹೀಗೆ ನಂದು ಇದು ಸ್ವಲ್ಪ ಕಾಣಿಸ್ತಾ ಇದೆಯಾ ನಿಮಗೆ? ನೋಡಿ ಸ್ವಲ್ಪ ಸಣ್ಣ ಇದೆ ನನಗೆ. ಒಂಚೂರು ಗೋಧಿ ದಪ್ಪ ಇರೋದು ನೀವು ಆಯ್ಕೆ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇದ್ರಲ್ಲೂ ಆಗುತ್ತೆ, ತೋರಿಸ್ತೀನಿ ಇವಾಗ. ಥರ ಇರುತ್ತಲ್ಲ ಗಣೇಶಂದು. ಈಗ ಇದೆ ಸೇಮ್ ಅದೇ ಥರ 4 ಎಳೆ ಮಾಡ್ಕೊಳ್ಳಿ. ಇಷ್ಟು ಸಣ್ಣದು ತಗೊಳ್ಳಿ, ಇದು ಕಾಣಿಸ್ತಾ ಇದೆಯಾ ಸೂಜಿ ಅಂತ ತಗೊಳ್ಳಿ. ಈ ಥರ ನೋಡಿ, ಈ ಥರ ಈ ಸೈಡ್ ಇರುತ್ತೆ ನೋಡಿ, ಹೀಗೆ ಮುಖ ಥರ ಈ ಥರ ಬಂದಿರುತ್ತೆ ನೋಡಿ. ಆ ಸೈಡಿಂದ ನೀವು ಚುಚ್ಕೊಂಡ್ರೆ ಆರಾಮಾಗಿ ಚುಚ್ಕೋಬೋದು ನೀವು. ನೈಸ್ ವೇಸಲ್ಲ. ಇಲ್ಲಿ ಒಂದು ಕಣ್ಣು ಥರ ಇರುತ್ತೆ ನೋಡಿ, ಕಣ್ಣದು ಗೆರೆ ಇರ್ತಲ್ಲ, ಈ ಸೈಡಲ್ಲಿ ನೀವು ಚುಚ್ಕೊಂಡ್ರೆ ಆರಾಮಾಗಿ ಚುಚ್ಕೋಬೋದು ನೀವು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಗೆರೆ, ಆ ಸೈಡ್ಗೆ ಚುಚ್ಕೋಬೇಕು ನೀವು. ಆ ಸೈಡ್ಗೆ ಚುಚ್ಕೊಂಡಾಗ ನೋಡಿ ಈಸಿಯಾಗಿ ಹೋಗ್ಬಿಡುತ್ತೆ ಕ್ಲೀನಾಗಿ. ಎಷ್ಟೇ ಸಣ್ಣ ಇದ್ರೂ ಕೂಡ ಆರಾಮ್ಸೆ ಪೋಣಿಸ್ಬೋದು. ನೋಡಿ ಎಷ್ಟು ಬೇಗ ಆಗುತ್ತೆ ಗೊತ್ತಾ? ನಿಮ್ಗೆ ಅನಿಸುತ್ತೆ ಅಯ್ಯೋ ಇಷ್ಟು ಸಣ್ಣ ಗೋಧಿ ಪೋಣಿಸ್ಲಿಕ್ಕಾಗುತ್ತಾ ಅಂತ. ಚೆನ್ನಾಗಿ ನೆಂದಿರಬೇಕು ಒಟ್ಟಿನಲ್ಲಿ. ಇವಾಗ ಸಂಜೆ ಒಂದು 7 ಗಂಟೆಗೆ ನೆನೆ ಹಾಕಿದ್ರೆ ನಾಳೆ ಬೆಳಗ್ಗೆ 11 ಗಂಟೆವರೆಗೂ ನೆನಿಲಿ. ಎಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಸೋರ್ಲಿಕ್ಕಿಬಿಟ್ಟು ಆ ನೀರನ್ನೆಲ್ಲ ತೆಗೆದು ಇಟ್ಕೊಳ್ಳಿ. ಆಮೇಲೆ ಇದನ್ನು ನೀವು ಸಡನ್ನಾಗಿ ನೀವು ಬೆಳಗ್ಗೆ ಆಫೀಸ್ಗೆ ಹೋಗೋರು ಇರ್ತೀರಾ, ಅಥವಾ ಮನೆಯಲ್ಲಿ ಬೆಳಗಿನ ಜಾವನೇ ಪೂಜೆ ಮಾಡಬೇಕು ಅಂದರೆ ಅವಾಗ ಮಾಡ್ಕೊಂಡು ಕುತ್ಕೊಂಡ್ರಾಗಲ್ಲ ಫ್ರೆಂಡ್ಸ್. ಹಿಂದಿನ ದಿವಸನೇ ಸಂಜೆನೇ ಮಾಡ್ಕೊಂಡು ಇಟ್ಕೊಳ್ಬೇಕು. ನೈಟು ಕೂಡ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮಗೆಲ್ಲ ಕೆಲಸ ಆದಮೇಲೆ ನೈಟ್ ರಾತ್ರಿ ಕೂತ್ಕೊಂತಿರಲ್ಲ, ಕೈಕಾಲು ಮುಖ ತೊಳ್ಕೊಂಡು ಊಟ ಗೀಟ ಎಲ್ಲ ಮುಗಿದ್ಮೇಲೂ ಕೂಡ ಕೈಕಾಲು ಮುಖ ತೊಳ್ಕೊಂಡು
ಒಂದು ಬಟ್ಟೆ ಈ ಥರ ಬ್ಲೌಸ್ ಪೀಸ್ ಹಾಕ್ಕೊಂಡು ಈ ಥರ ತಟ್ಟೆನೆಲ್ಲನೂ ನೀಟಾಗಿ ಒಳ್ಳೆ ತಟ್ಟೆ ತೊಗೊಂಡು ಹಾಕ್ಕೊಂಡು ಮಡಿಯಿಂದ ಏನು ಅರ್ಧ ಗಂಟೆಲೆಲ್ಲ ಆಗೋಗ್ಬಿಡುತ್ತೆ. ಇದು ಅರ್ಧ ಗಂಟೆಲೆಲ್ಲ ಒಂದು ರೆಡಿ ಮಾಡಿ ಇಟ್ಕೊಬಿಡ್ಬೋದು ನೀವು. ಈ ಥರ ಮಾಡಿಬಿಟ್ಟು ಈಗ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಎಲ್ಲ ಸೇರಿಸಿ ನೋಡಿ ಹೀಗೆ ಆಗುತ್ತೆ ಕ್ಲೀನಾಗಿ. ಫ್ರೆಂಡ್ಸ್, ನಮಗೆ ಈ ರಿಚುವಲ್ಸ್ಗಳನ್ನೆಲ್ಲನೂ ಆದಷ್ಟು ನೀವು ಮನೆಯಲ್ಲಿ ಮಕ್ಕಳು ಒಂದು 15 ವರ್ಷದ ಮಕ್ಕಳು 12 ವರ್ಷದ ಮಕ್ಕಳಿಂದ ಸಣ್ಣದಾಗಿ ಮಾಡೋದನ್ನು ಕಲಿಸಿ ನೀವು. ಅಯ್ಯೋ ಚಿಕ್ಕದು ಒಂದು 5 ದಿವಸ ಮಾಡಿಸೋ ಅಂಥದ್ದು ಮಗು ಈ ಥರ ಒಂದು ಆರತಿ ಬೆಳಗಪ್ಪ ದೇವರಿಗೆ 5 ದಿವಸ ಅಂತ ಅವ್ರ ಮಗುಗೆ ಯಾವ ಟೈಮ್ಗೆ ಆಗುತ್ತೋ ಆ ಥರ ಬೆಳಗ್ಸೋದು, ಅಥವಾ ಇನ್ನೇನಾದರೂ ಒಂದು ಅರ್ಪಣೆ ಮಾಡಿಸೋದು, ದೇವ್ರಿಗೆ ಒಂದು ಹೂವು ಒಂದು ವಿಶೇಷವಾಗಿ ಏನಾದ್ರು ಅರ್ಪಣೆ ಮಾಡಿಸೋದು, ಈ ಥರದ್ದೆಲ್ಲ ಅವ್ರಿಗೆ ಅವೇರ್ನೆಸ್ ಕೊಡ್ತಾ ಇದೆ. ನಮಗೆ ಭಕ್ತಿಯ ಒಂದು ಇದು ಅವ್ರಿಗೆ ಏನು ಅಂತ ಗೊತ್ತಾಗುತ್ತೆ. ಎಲ್ಲ ನಾವು ಏನು ಊಟ ಮಾಡ್ಕೊಂಡು ತಿನ್ಕೊಂಡು ಓಡಾಡ್ಕೊಂಡು ಇರೋದು ದೊಡ್ಡದಲ್ಲ ಫ್ರೆಂಡ್ಸ್. ನಾವು ಯೂನಿವರ್ಸಿಂದ ಬಂದಿದ್ದೀವಿ ಅಂತಂದರೆ ಒಂದು ಮಿರಾಕುಲ್ ಇದ್ದೀವಿ ನಾವು. ನಮಗೆ ಕಾಣದ ಶಕ್ತಿ ಏನೋ ಒಂದು ನಮಗೊಂದು ಕೆಲಸ ಮಾಡ್ತಾ ಇರುತ್ತಲ್ವ, ಆ ಶಕ್ತಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಯಾವತ್ತೂ. ನೋಡಿ ಎಷ್ಟು ಚೆನ್ನಾಗಾಯಿತು ಹಾರ. ಇದೇ ಥರ ನಾನು ಹಾರನ ಮಾಡಿ ಇಟ್ಕೊಂಡಿದ್ದೀನಿ ಆಗಲೇ, ಗೋಧಿ ಹಾರನ ನೋಡಿ 2 ಎಳೆ. ಇದನ್ನು ಕೂಡ ನಾನು 2 ಎಳೆ ಮಾಡ್ಕೊಂಡಿದ್ದೀನಿ. ಈ 2 ಎಳೆನೂ ಸೇರಿಸಿ ಈ ಥರ ಕಟ್ಕೊಳ್ಳೋದು. ಕಟ್ಕೊಂಡ್ರೆ ನೋಡಿ ಇದು ಒಂದು ಹಾರ ಆಯಿತು. ಇದನ್ನೀಗ ಗಣೇಶಂಗೆ ಅರ್ಪಿಸಿದಾಗ ಒಳ್ಳೆಯದಾಗುತ್ತೆ. ನೋಡಿಕೊಂಡ್ರೆ ಈಗ ನೆಕ್ಸ್ಟು ಗರಿಕೆ ಹುಲ್ಲಂದು ಹೇಗೆ ನಾವು ಮಾಡ್ಕೊಳ್ಳೋದು, ಅದು ಹಾರನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿ. ಗರಿಕೆ ಹುಲ್ಲಿನ ಹಾರನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋರಂತೆ. ನೋಡಿ ಈ ಥರ ಗರಿಕೆ ಹುಲ್ಲಿರುತ್ತಲ್ಲ, ಇದು ಸಿಗುತ್ತೆ ನಿಮಗೆ. ಆ ಹುಲ್ಲನ್ನ ತೊಗೊಂಡು ಸ್ವಲ್ಪನೇ ಈ ಥರ ತೊಗೊಂಡು, ಜಾಸ್ತಿ ಆಯಿತು, ಈ ಥರ ತೊಗೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಚಿಕ್ಕದಾಗಿ ಸ್ವಲ್ಪ ಈ ಕಟ್ ಮಾಡಿ ಇಟ್ಕೊಳ್ಳಿ ಈ ಗರಿಕೆ ಹುಳುಗಳನ್ನ. ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳಿ. ಕಟ್ ಮಾಡಿ ಇಟ್ಕೊಂಡಾಗ ಈ ಥರ ಪೀಸ್ಗಳು ಆಯ್ತವೆ. ಇದನ್ನೆಲ್ಲ ಜೋಡಿಸಿ ಇವಾಗ ನಾವು ಕಟ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಇದಕ್ಕೆ ಫ್ರೆಂಡ್ಸ್ ನೀವು ಕೆಂಪು ಗುಲಾಬಿ ದಳಗಳನ್ನ ಸೇರಿಸಿ ಕಟ್ಟಬೇಕು. ಯಾಕೆ ಅಂತಂದರೆ ಕೆಂಪು, ನಾನು ಹೇಳಿದ್ನಲ್ಲ ನಿಮಗೆ ಮೂಲಾಧಾರ ಚಕ್ರ ಕೆಂಪು ಬಣ್ಣಕ್ಕೆ ಸಂಬಂಧಪಟ್ಟಿದ್ದು ಅಂತ. ಅದಕ್ಕೆ ಗುಲಾಬಿನಲ್ಲಿ ಯಾವತ್ತೂ ಗಣೇಶಂಗೆ ಆದಷ್ಟು ನೀವು ಯಾವತ್ತೇ ಪೂಜೆ ಮಾಡಿ ರಿಚುವಲ್ಸ್ ಮಾಡದಿದ್ದಾಗೂ ಆದಷ್ಟು ಕೆಂಪು ಗುಲಾಬಿನ ಅವಾಗ ಅರ್ಪಿಸ್ತಾ ಇರಿ ಗಣೇಶನಿಗೆ. ಭಾಳ ಒಳ್ಳೆಯದು. ಗಣೇಶನಿಗೆ ಕೆಂಪು ಗುಲಾಬಿ ಅರ್ಪಿಸಿದ್ರೆ ನಮಗೆ ಮೂಲಾಧಾರ ಚಕ್ರ ಆ್ಯಕ್ಟಿವೇಶನ್ ಆಗುತ್ತೆ. ಅದು ಮತ್ತು ನಮ್ಮ ನೆಗೆಟಿವ್ ಎನರ್ಜಿ ಏನೇ ಇದ್ರೂ ಕೂಡ ಹೇಳ್ಕೊಳ್ಳುತ್ತೆ. ರೆಡ್ ಕಲರು. ಹಾಗಾಗಿ ನೋಡಿ ಈ ಥರ ಕೆಂಪು ಗುಲಾಬಿ ಇರುತ್ತಲ್ಲ, ಈ ಥರ ದಳಗಳನ್ನ ತಗೊಂಡು ಸ್ವಲ್ಪ ಎಲ್ಲ ದಳ ಮಾಡಿ ಇಟ್ಕೊಳ್ಳಿ. ಹೀಗೆ ಸ್ವಲ್ಪ ವಿಡಿಯೋ ಲೆಂತಿ ಇರುತ್ತೆ, ಬಟ್ ನೀವು ನೋಡಿಕೊಂಡು ಸ್ವಲ್ಪ ಬೇಕಾದ್ರೆ ಪಾಸ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನೋಡಿ. ಸ್ವಲ್ಪ ಯಾವಾಗ ಆಗುತ್ತೋ ಅವಾಗೆಲ್ಲ ನೋಡ್ಕೊಳ್ಳಿ. ಈ ಥರ ದಾರ ತೊಗೊಳ್ಳಿ, ಸ್ವಲ್ಪ ಗಟ್ಟಿ ದಾರ ತೊಗೊಂಡು ಸ್ವಲ್ಪ ಹಿಂದೆ ಇಷ್ಟು ಜಾಸ್ತಿ ಜಾಗ ಬಿಟ್ಕೊಳ್ಳಿ. 2 ಎಳೆ ಮಾಡ್ಕೊಳ್ಳಿ. ಇದನ್ನು 2 ಎಳೆ ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಳ್ಳುತ್ತೆ. ಈ ಥರ ಮಾಡಿಕೊಂಡು ಸ್ವಲ್ಪ ಇಲ್ಲಿ ಆ ಕಡೆ ಈ ಕಡೆ ಹಿಂಗೆ ಕಟ್ಲಿಕ್ಕೆ ಬೇಕಲ್ಲ, ಒಂದು ಹಾರ ಥರ ಮಾಡಲಿಕ್ಕೆ, ಅದಕ್ಕೆ ಸ್ವಲ್ಪ ಹಿಂದೆ ಜಾಗ ಜಾಸ್ತಿ ಬಿಡಿ. ಸ್ವಲ್ಪ ತೊಗೊಳ್ಳಿ. ಈಗ ತೊಗೊಂಡು ಈಗ ಕಟ್ಟಿ. ಹೀಗೆ ಮಾಮೂಲಿ ನಿಮಗೆ ಹೂ ಕಟ್ಲಿಕ್ಕೆ ಬರುತ್ತಲ್ವ, ಸಾಮಾನ್ಯವಾಗಿ ಎಲ್ರಿಗೂ ಬರುತ್ತೆ. ಕಟ್ಟಿ ಅಕಸ್ಮಾತ್ ನಿಮಗೆ ನನಗೆ ಕಟ್ಲಿಕ್ಕೆ ಬರಲ್ಲ, ನನಗೆ ಹೂ ಕಟ್ಲಿಕ್ಕೆ ಬರಲ್ಲ, ನನಗೆ ಈ ಥರ ಹಾರ ಮಾಡ್ಲಿಕ್ಕೆ ಬರಲ್ಲ, ನನಗೆ ದೂರ್ವನ ಹೇಗೆ ಅರ್ಪಿಸೋದು ಅಂದರೆ ನಾನು ನೆಕ್ಸ್ಟ್ ಮೆಥಡಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಮಾಡ್ಬೋದು ಅಂದ್ಬಿಟ್ಟಿದ್ದೇನೆ. ನೋಡಿ ಇಲ್ಲಿ ಈ ಥರ ಕೆಂಪುದು ಗುಲಾಬಿನ ಸ್ವಲ್ಪ ಸೇರಿಸಿ ಕಟ್ಟಿ. ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ನೋಡಿ ಈ ಥರ 2 ಸರಿ, 1-2 ಸರಿ 3 ಸರಿ ಇದನ್ನು ಹಾಕಿ 3 ಸರಿ ದೂರ್ವನ ಕಟ್ಟಿ ಹೀಗೆ 3 ಸರಿ ದೂರ್ವ ಕಟ್ಟಿ. ನಾನು ಹೇಳಿದೆ ವಿಡಿಯೋನ ಪೂರ್ತಿ ನೋಡಿ. ಕೊನೆಯಲ್ಲಿ ಒಂದು ಸೀಕ್ರೆಟ್ಸ್ ಹೇಳ್ತೀನಿ ನಿಮಗೆ, ಸೈಂಟಿಫಿಕ್ ಸೀಕ್ರೆಟ್ಸು ಯಾವ ಥರ ನಾವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಇದು ತುಂಬ ಮುಖ್ಯ ಅಂತ ಹೇಳಿದ್ದೀನಿ ಅಂತ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಈ ಥರ ಕಟ್ಬಿಟ್ಟು ಮಧ್ಯೆ ಗುಲಾಬಿ ದಳಗಳನ್ನ ಸೇರಿಸಿ ಈಗ ಇಟ್ಕೊಂಡ್ರೆ ಎಲ್ಲ ಹಿಂಗಾಗುತ್ತೆ. ಅದನ್ನು ಸೇರಿಸಿ ಈಗ ಕಟ್ಟಿ. ಈ ಥರ ಕಟ್ಟಿದಾಗ ನಿಮಗೆ ಈ ಥರ ಒಂದು ಹಾರ ಥರ ಆಗುತ್ತೆ.
ಈ ಹಾರ ಆದ ನಾನು ಇವಾಗ ಆಲ್ರೆಡಿ ಕಟ್ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಈ ಥರ ಹಾರ ಆಗುತ್ತೆ. ಈಗ ಎಲ್ಲ ಸೇರಿಸ್ಕಟ್ಟಾಗ ನೀವು ಹಾರ ಆದಮೇಲೆ ಏನು ಮಾಡಬೇಕು ಇನ್ನೊಂದು ಕೆಲಸ ಅಂತಂದರೆ, ಎಲ್ಲ ಕಟ್ಟಿರ್ತೀರ ಅದು ಹೀಗೆ ಒಂದೊಂದೇ ಸಮ ಇರಲ್ಲ. ಆವಾಗ ನೀವು ಎಲ್ಲ ಈಗ ಟ್ರಿಮ್ ಮಾಡಬೇಕು. ಈಗ ಎಲ್ಲೆಲ್ಲಿ ಜಾಸ್ತಿ ಇದೆ ಅದನ್ನೆಲ್ಲ ಆ ಕಡೆ ಈ ಕಡೆ ಈ ಫುಲ್ಲು ಈ ಕಡೆ ಎಲ್ಲ ಹಿಂಗೆ ಎಲ್ಲ ಕಟ್ ಮಾಡಿ ಒಂದು ನೀಟಾಗಿ ಒಂದು ಸಮ ಮಾಡಬೇಕು. ಇಲ್ಲಾಂದರೆ ನಾವು ಗಣೇಶಂಗೆ ಹಾಕಿದಾಗ ಕಣ್ಣಿಗೆಲ್ಲ ಮುಖ ಎಲ್ಲ ಮುಚ್ಕೊಂಡ್ಬಿಡುತ್ತೆ. ಅದಕ್ಕೆ ಅದು ಈ ಥರ ಟ್ರಿಮ್ ಮಾಡಬೇಕು. ಈ ಕಡೆ ತಿರುಗಿಸ್ಕೊಂಡು ಅದಾದಮೇಲೆ ಈ ಕಡೆ ತಿರ್ಗಿಸ್ಕೊಂಡು ಎಲ್ಲ ಒಂದೇ ಸಮ ಟ್ರಿಮ್ ಮಾಡೋದು. ನಾನು ಒಂದೇ ಸಮ ಎಲ್ಲ ಟ್ರಿಮ್ ಮಾಡಿರೋದ್ರಿಂದ ನಿಮಗೆ ಈ ಥರ ಕಾಣಿಸ್ತೈತೆ ನೋಡಿ, ಈ ಥರ ಕಾಣಿಸ್ತೈತೆ ನಿಮಗೆ. ಅದಕ್ಕೆ ಇದೆಲ್ಲ ಟ್ರಿಮ್ ಮಾಡ್ಕೊಳ್ಳಿ. ತುಂಬ ಇಷ್ಟು ಎಲ್ಲ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಇದು ಒಂದು ಮೆಥಡ್ ಆಯಿತು. ನಿಮಗೀಗ ಹಾರ ಕಟ್ಟಲಿಕ್ಕೆ ಬರಲ್ಲ, ಕೆಲವ್ರಿಗೆ ನಿಜವಾಗ್ಲೂ ಹೂವು ಹಾರ ಕಟ್ಟಲಿಕ್ಕೆ ಬರೋದೇ ಇಲ್ಲ. ಅವ್ರಿಗೆ ಏನು ಮಾಡ್ಬೋದು, ದೂರ್ವನ ಹ್ಯಾಗೆ ಅರ್ಪಿಸ್ಬೋದು ಅಂತ ಹೇಳ್ತೀನಿ ಇವಾಗ. ನೋಡಿ, ಈ ಥರ ದೂರ್ವ ಇರುತ್ತಲ್ವ, ಇದನ್ನು ಸ್ವಲ್ಪ ತೊಗೊಳ್ಳಿ. ಈ ಥರ ದೂರ್ವ ತೊಗೊಂಡು ಇದನ್ನು ಅಷ್ಟೇ ನೀಟಾಗಿ ಇಲ್ಲಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಕೆಳಗಡೆ ಎಲ್ಲ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಂದು ಗುಲಾಬಿ ಹೂವನ್ನ ಸೇರಿಸಿ. ಈ ಥರ ಬುಡದಲ್ಲಿ ನೋಡಿ, ಈ ಥರ ಗುಲಾಬಿ ಹೂವನ್ನ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ದಾರ ಎಲ್ಲೋಯ್ತು, ನೋಡಿ ಕಟ್ಬಿಟ್ಟಿದ್ದೀನಿ ಅನಿಸುತ್ತೆ. ಇಲ್ಲಿ ನೋಡಿ ಕಟ್ಕೊಂಡು ಇದು ಯಾವ ದಾರ ತೊಗೊಳ್ಳಿ ನೀವು. ಅದು ಒಟ್ಟಿನ ಹೂ ಕಟ್ಟೋ ದಾರನೇ ಬರುತ್ತೆ. ಇದು ಹಸಿರಿರೋದ್ರಿಂದ ಹಸಿರು ದಾರ ತೊಗೊಳ್ಳಿ, ಬಟ್ಟೆ ಹೊಲಿಯೋ ದಾರ ಇರುತ್ತಲ್ಲ ಅದನ್ನು ನೋಡಿ. ಅದನ್ನು ಎರಡೆಳೆ ಮಾಡಿಕೊಂಡು ಈ ಥರ ಕಟ್ಟಿ. ಅರ್ಜೆಂಟ್ ಇದ್ದಾಗ ಕಟ್ಟೋಕ್ಕಾಗಲ್ಲ ಅದು ಹಾರ ಅಂತ ಅಂದಾಗ ಈ ಥರನೂ ಕೂಡ ನೀವು ದೂರ್ವನ ಅರ್ಪಿಸ್ಬೋದು. ಹೀಗೆ ಮಾಡಿ ನೋಡಿ, ಹೀಗೆ ಮಾಡಿದಾಗ ಹೀಗಾಗುತ್ತೆ. ಇದನ್ನು ನೀವು ಇದೇ ಥರ ಒಂದು 2-3 ಮಾಡಿಕೊಂಡು ಗಣೇಶನಿಗೆ ಎಲ್ಲೆಲ್ಲಿ ಸಾಧ್ಯನೋ ಅಲ್ಲಿ ಗಣೇಶನ ಮೂರ್ತಿ ಇರುತ್ತಲ್ಲ ಅಲ್ಲಲ್ಲಿ ಅಕಸ್ಮಾತ್ ನಿಮ್ಮ ಹತ್ರ ಮೂರ್ತಿ ಇಲ್ಲ, ಫೋಟೋ ಇರುತ್ತಿದ್ರೆ ಫೋಟೋ ಮೇಲ್ಗಡೆನೂ ಕೂಡ ಈ ಥರ ಇಡ್ಬೋದು. ಅಥವಾ ಏನೂ ಇಲ್ಲ ನಮಗಂದ್ರೆ ಗಣೇಶನಿಗೆ ಈ ರೀತಿನೂ ಕೂಡ ಅರ್ಪಿಸ್ಬೋದು, ಒಂದು ಮುಂದೆ ಅರ್ಪಿಸ್ಬೋದು. ಈ ರೀತಿ ಇಟ್ಬಿಟ್ಟು ಅದಕ್ಕೆ ಆರತಿ ಮಾಡಿ, ಗಂಧದ ಕಡ್ಡಿ ಹಚ್ಚಿ, ಗಂಗಳಾರತಿ ಮಾಡಿ ಅದನ್ನೆಲ್ಲ ಮಾಡ್ಬೋದು. ಈ ಥರ ಮಾಡ್ಬೋದು ನೀವು. ಈಗ 2 ಮೆಥಡ್ನು ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಕಡಲೆಕಾಳು ಹಾರ ಮತ್ತು ಗೋಧಿ ಹಾರ ಮತ್ತು ದೂರ್ವದ ಹಾರ, ಆಮೇಲೆ ಒಣ ದ್ರಾಕ್ಷಿ ಇರುತ್ತೆ ಅದನ್ನು ಕೂಡ ಪೋಣಿಸಿ ಮಾಡ್ಬೋದು. ಈಗ ಒಂದು ಮಂಗಳವಾರ ಕಡಲೆಕಾಳು ಹಾರ ಅರ್ಪಿಸಿದ್ರಿ ಅಂದರೆ ನೆಕ್ಸ್ಟ್ ಮಂಗಳವಾರಕ್ಕೆ ದೀಪ ಅಂತ ಡೈಲಿ ಹಚ್ಚಬೇಕು. ನೆಕ್ಸ್ಟ್ ಮಂಗಳವಾರಕ್ಕೆ ನೀವು ಗೋಧಿ ಹಾರ ಅರ್ಪಿಸ್ಬೋದು. ಅದರ ನೆಕ್ಸ್ಟ್ ಮಂಗಳವಾರಕ್ಕೆ ಮತ್ತು ಇದು ಒಣ ದ್ರಾಕ್ಷಿದು ಅರ್ಪಿಸ್ಬೋದು. ಒಂದು ಮಂಗಳವಾರಕ್ಕೆ ಇದು ದೂರ್ವದ ಹಾಕ್ಬೋದು. ಅಥವಾ ನಿಮ್ಗೆ ಏನಾರು ಬರುತ್ತೆ ಅಂತಂದರೆ ಜನಿವಾರ ಅನ್ನೋ ಹಾಕ್ಬೋದು. ಅಥವಾ ಗೆಜ್ಜೋಸ್ತ್ರ ಹಾಕ್ಬಿಡಿ. ಅದಾಗಲಿ ಅಂದರೆ 21 ಎಳೆ ಗೆಜ್ಜೋಸ್ತ್ರ ಮಾಡಿ ದಪ್ಪಕ್ಕೆ 21 ಎಳೆ ಮಾಡಿ ಅದನ್ನ ಹಾಕಿ. ಅಲ್ಲಿಗೆ ಎಷ್ಟು 48 ದಿವಸದಲ್ಲಿ ಎಷ್ಟು ಮಂಗಳವಾರ ಬರುತ್ತೆ, 4 ಮಂಗಳವಾರ ಮತ್ತು ಇನ್ನು 6 ಮಂಗಳವಾರ ಬರುತ್ತೆ. 6ಕ್ಕೂ ಈ ಥರ ರೆಡಿ ಮಾಡ್ಕೊಳ್ಳಿ. ನೀವು ರೆಡಿ ಮಾಡ್ಕೊಂಡು ಒಂದೊಂದು ವಾರ ಆದರೆ ನೀವು ಬರೀಬೇಕು. ಒಂದು ಲಿಸ್ಟಲ್ಲಿ ಬರೆದು ಒಂದು ಕಡೆ ಪೇಸ್ಟ್ ಮಾಡ್ಕೊಂಡಿರಬೇಕು. ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಲ್ಲಿ ಎಷ್ಟು ಮಂಗಳವಾರ ಬರುತ್ತೆ ಅಂತ. ಈಗ ಹೆಣ್ಮಕ್ಳು ಏನಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು ಅಂದರೆ ಅವ್ರಿಗೆ ಮಂತ್ಲಿ ಸೈಕಲ್ ಬರುತ್ತೆ. ಆ ವಾರ ಬಿಟ್ಬಿಡಿ. ಆ ವಾರ ಬಿಟ್ಟುಬಿಟ್ಟು ನೆಕ್ಸ್ಟ್ ಮುಂದಕ್ಕೆ ಹಾಕ್ಕೊಳ್ಳಿ. ಆ ವಾರ ಇದು ಮಾಡಿಬಿಟ್ಟು ಮುಂದಕ್ಕೆ ಹಾಕ್ಕೊಂಡು 48 ದಿವಸ ಬತ್ತಿ ಹಚ್ಚೋದನ್ನು, ಆರತಿ ಬೆಳಗೋದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಹಾಗೆ 48ರಲ್ಲಿ ಎಷ್ಟು ಮಂಗಳವಾರ ಸಿಗುತ್ತೆ ಆ ಮಂಗಳವಾರ ನೀವು ಒಂದೊಂದು ವಿಶೇಷವಾದ ಹಾರನ ಗಣೇಶನಿಗೆ ಅರ್ಪಿಸಿ. ಒಂದು ವಾರ ಇದು ಗಣೇಶನಿಗೆ ಎಳ್ಳು ಉಂಡೆ ಮಾಡಿ ನೈವೇದ್ಯ ಮಾಡಿ. ಯಾವಾಗ ಹಾರ ಅರ್ಪಿಸ್ತೀರ ಮಂಗಳವಾರ ಅವತ್ತು ಒಂದು ಚಿಕ್ಕದು ಎಳ್ಳು ಉಂಡೆ ಒಂಚೂರು ಹುರಿದ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹಿಂಗೆ ಮಾಡಿ ಅದನ್ನು ಮಾಡಿ ಇಡೋವಂಥದ್ದು, ಹಾಲು ಇಡೋವಂಥದ್ದು, ಮೋದಕ ಮಾಡಿಡೋ ಅಂಥದ್ದು, ಅಥವಾ ಕಡಲೆಕಾಳು ಹುಸ್ಲಿ ಮಾಡಿಬಿಟ್ಟು ಅದನ್ನೇ ನೈವೇದ್ಯ ಮಾಡೋ ಅಂಥದ್ದು. ಒಂದೊಂದು ವಾರ ಒಂದೊಂದು ಗಣೇಶನಿಗೆ ಇಷ್ಟವಾಗಿರೋದನ್ನು ನೈವೇದ್ಯ ಮಾಡಿ ಇದನ್ನು ಮಾಡಿ ಮತ್ತು ಆರತಿ ಬೆಳಗಿ ಕಂಪ್ಲೀಟ್ ಮಾಡಿದ್ರೆ ನೀವು ಖಂಡಿತ ನೀವು ಒಳ್ಳೆ ಮನಸ್ಸು, ಆಳವಾದ ನಂಬಿಕೆಯಿಂದ ನೀವೇನಾದರೂ ಮಾಡಿದ್ರೆ ಖಂಡಿತ ನಿಮಗೆ ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ. ಯಾರಿಗೆ ಇದು ಮದುವೆ ಏನಾದ್ರು ಡಿಲೇ ಆಗಿದ್ರೆ ಹೆಣ್ಮಕ್ಳಿಗಾಗಿ ಗಂಡ್ಮಕ್ಳಾಗಿ ಮಾಡಿ, ಅಥವಾ ಜಾಬ್ ಬೇಕು ಅಂದರೂ ಮಾಡಿ, ಪ್ರಮೋಷನ್ ಬೇಕು ಅಂದರೂ ಮಾಡಿ, ಅದರಷ್ಟಕ್ಕೆ ಮನಿ ಬೇಕು, ಬರ್ತಾ ಇಲ್ಲ ನನಗೆ ಹಣ ಅಂದ್ರೆ ಅದಕ್ಕೂ ಕೂಡ ಮಾಡಿ. ಏನೂ ಇಲ್ಲ ನಮಗೆ ಪ್ರಾಬ್ಲಮ್ ಇಲ್ಲ, ನಾನು ಹೆಲ್ತ್ ಆಗಿರಬೇಕು, ಚೆನ್ನಾಗಿರಬೇಕು, ಮನೇಲೆಲ್ಲ ಒಂದು ಪೀಸ್ಫುಲ್ ಬೇಕು ನನಗೆ ಅಂತಂದರೆ ಆವಾಗ್ಲೂ ಕೂಡ ಇದನ್ನು ಮಾಡಿ. ಯಾವುದು ಬೇಡ, ನಾನು ಒಂದು ರುಚಿಯಲ್ಸ್ ಏನಾದರೂ ಒಂದು ಮಾಡಬೇಕು, ನನ್ನ ಮನಸ್ಸಿಗೆ ಶಾಂತಿ ಖುಷಿ ಬೇಕು ಅಂದರೆ ಆವಾಗಲೂ ಮಾಡಿ. ಎಲ್ಲದಕ್ಕೂ ಇದು 21 ದಳ ಮಾಡಿ. ಇದೆ 21 ಅಂದರೆ ಅದು 2 in 1 ಅಂದರೆ ನ್ಯೂಮರಾಲಜಿ ಪ್ರಕಾರ ಗುರು ನಂಬರ್ ಅದು.
ಅದು ಕೂಡ ನಮ್ಗೆ ಯಾವುದೇ ಆಗಬೇಕು ನಮಗೆ ಗುರು ಚೆನ್ನಾಗಿರ್ಬೇಕು, ಗುರು ಬಲಾಚಾರ ಇರಬೇಕು ಅಂತಾರಲ್ಲ, ಹಾಗೆ ಬರಬೇಕಲ್ವ. ಹಾಗಾಗಿ ಎಲ್ಲ ರೀತಿಲೂ ಇದು ಒಂದು ಅಂತ ನಾವು ಹೇಳಲಿಕ್ಕಾಗಲ್ಲ. ನಂಬರ್ ಪ್ರಕಾರನೂ ಆಗ್ಬೋದು, ಮೂಲಾಧಾರ ಚಕ್ರ ಆಗಿರ್ಬೋದು, ನಾವು ಕೆಂಪು ದಳ ಅರ್ಪಿಸೋದಾಗಿರ್ಬೋದು, ಮತ್ತು ಅಕ್ಕಿ ಇಟ್ಟು ನಾವು ದಳ 21 ದಳ ಮಾಡಿ ಪೂಜೆ ಆರತಿ ಮಾಡೋದಾಗಿರ್ಬೋದು, ಎಲ್ಲ ರೀತಿಲೂ ಸೇರಿ ಇರೋ ಅಂಥ ರಿಚುವಲ್ಸ್ ಆಗಿರೋದ್ರಿಂದ ನಾನು ಹೇಳ್ತಾ ಇರೋದು ಪವರ್ಫುಲ್ ರಿಚುವಲ್ಸ್ ಅಂತ. ಇದನ್ನು ಖಂಡಿತ ಮಾಡಿ ನೋಡಿ, ನೀವು ಕಮೆಂಟ್ ಮಾಡಿ ಹೇಗೆ ನಿಮ್ಗೆ ಅನ್ನಿಸ್ತು, ಈ ರಿಚುವಲ್ಸ್ ಮಾಡಿ ಯಾರು ಸಾಧಿಸ್ಕೊಂಡ್ರಿ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟು ಇವಾಗ ಪೂಜೆ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಅದಾದಮೇಲೆ ನಾನು ಹೇಗೆ ನಾವು ಅದನ್ನು ಪೂಜೆ ಮಾಡಬೇಕು ಅಂತ ಹೇಳ್ತೀನಿ, ಮತ್ತು ಸಂಕಲ್ಪನ ಕೂಡ ಹೇಗೆ ತೊಗೋಬೇಕು ಅಂತ ಅದನ್ನು ಕೂಡ ಹೇಳ್ತೀನಿ ಇವಾಗ.